ಜಪಾನ್ ಕನ್ನಡ ಸಂಘ ಜೆಕೆಎಸ್ ಪಾಡ್ಕಾಸ್ಟ್. ಇದು ಜಪಾನ್ ಕನ್ನಡಿಗರ ಧ್ವನಿ. ನಮಸ್ಕಾರ ಕನ್ನಡಿಗರೇ. ಜಪಾನ್ ಕನ್ನಡ ಸಂಘ ಜೆಕೆಎಸ್ ವತಿಯಿಂದ ನಡೆಯುತ್ತಿರುವ ವಿಶೇಷ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇದೇ ಭಾನುವಾರ ಮೇ 31ರಂದು ಸಂಜೆ 7:30ರಿಂದ 8:30ರವರೆಗೆ ನಮ್ಮೊಂದಿಗೆ ಭಾಗವಹಿಸಲಿದ್ದಾರೆ ಪ್ರಶಸ್ತಿ ವಿಜೇತೆ, ಮಕ್ಕಳ ಚಿತ್ರ ನಿರ್ದೇಶಕಿ, ಲೇಖಕಿ ಹಾಗೂ ಆಲ್ ಇಂಡಿಯಾ ರೇಡಿಯೋ ನಿರೂಪಕಿ ಶ್ರೀಮತಿ ಪೂಜಾ ಗೋಯಲ್. ಈ ಸಂಚಿಕೆಯಲ್ಲಿ ನಮ್ಮ ಅರಣ್ಯ ಪ್ರದೇಶ, ಜರ್ನಿ ಆಫ್ ಎನ್ ಅವಾರ್ಡ್ ವಿನ್ನಿಂಗ್ ಚಿಲ್ಡ್ರನ್ಸ್ ಫಿಲ್ಮ್, ಈ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಮಕ್ಕಳು ಪರಿಸರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ನಾವು ಅಂದುಕೊಂಡಿದ್ದೇವೆ. ಆದರೆ ಅವರು ಪ್ರತಿದಿನವೂ ಮಾಯವಾಗುತ್ತಿರುವ ಮರಗಳನ್ನು, ಮಾಲಿನ್ಯಗೊಂಡ ಕೆರೆಗಳನ್ನು, ಬದಲಾಗುತ್ತಿರುವ ಹವಾಮಾನವನ್ನು ಗಮನಿಸುತ್ತಿದ್ದಾರೆ. ಅದೇ ಚಿಂತನೆಯಿಂದ ಹುಟ್ಟಿಕೊಂಡಿದ್ದು ದ ಸೀಡ್ ಕ್ಲಬ್ ಮತ್ತು ಅದರ ಕನ್ನಡ ರೂಪ ನಮ್ಮ ಅರಣ್ಯ ಪ್ರದೇಶ. ಬೆಂಗಳೂರಿನ ಮಕ್ಕಳ ಗುಂಪೊಂದು ರಹಸ್ಯ ಕ್ಲಬ್ ರಚಿಸಿ ಕಸದ ತಾಣವನ್ನು ಸ್ವಚ್ಛಗೊಳಿಸಿ ಬೀಜ ಬಿತ್ತುವ ಮೂಲಕ ನಗರ ಅರಣ್ಯವನ್ನು ನಿರ್ಮಿಸುವ ಅದ್ಭುತ ಕಥೆ ಇದು. ಈ ಚಿತ್ರವು ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸೇರಿದಂತೆ ಭಾರತ ಮತ್ತು 9 ವಿದೇಶ ಚಿತ್ರೋತ್ಸವಗಳಲ್ಲಿ ಪ್ರಶಂಸೆಗೆ ಪಾತ್ರವಾಗಿದೆ. ಪೂಜಾ ಗೋಯಲ್ ಅವರು 25ಕ್ಕೂ ಹೆಚ್ಚು ವರ್ಷಗಳಿಂದ ಮಕ್ಕಳ ಜೊತೆ ಕತೆ, ರಂಗಭೂಮಿ, ಶಿಕ್ಷಣ ಮತ್ತು ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕರ್ನಾಟಕದ 50,000ಕ್ಕೂ ಹೆಚ್ಚು ಮಕ್ಕಳಿಗೆ ತರಬೇತಿ ನೀಡಿದ್ದಾರೆ. ಈ ಪಾಡ್ಕಾಸ್ಟ್ನಲ್ಲಿ ನಾವು ಚಿತ್ರದ ಹಿಂದಿನ ಪ್ರೇರಣಾದಾಯಕ ಪಯಣ, ಮಕ್ಕಳಲ್ಲಿ ಪರಿಸರ ಜಾಗೃತಿ, ಭಾರತ ಮತ್ತು ಜಪಾನ್ನ ಪರಿಸರ ಸಂಸ್ಕೃತಿ, ಕತೆ ಹಾಗೂ ರಂಗಭೂಮಿಯ ಶಕ್ತಿ, ಇವುಗಳ ಬಗ್ಗೆ ಮನಮುಟ್ಟುವ ಸಂಭಾಷಣೆಯು ನಡೆಯಲಿದೆ. ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಹಾಗೂ ಜೆಕೆಎಸ್ ಚಿತ್ರಮಂದಿರ ಉಪಕ್ರಮದಡಿ ಜೂನ್ 6 ಶನಿವಾರ ಸಂಜೆ ನಮ್ಮ ಅರಣ್ಯ ಪ್ರದೇಶ ಚಿತ್ರದ ವಿಶೇಷ ಪ್ರದರ್ಶನವು ಆಯೋಜಿಸಲಾಗಿದೆ. ಈ ಸಂದರ್ಭದಲ್ಲಿ ಪೂಜಾ ಗೋಯಲ್ ಅವರು ಚಿತ್ರದ ಹಿಂದೆ ಇರುವ ಕತೆ, ಅನುಭವಗಳು ಹಾಗೂ ಅದರ ಸಂದೇಶದ ಬಗ್ಗೆ ಇನ್ನಷ್ಟು ವಿಶೇಷ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ. ನಮ್ಮ ಕನ್ನಡ ಮಕ್ಕಳಿಗೂ ಹಾಗೂ ಕುಟುಂಬಗಳಿಗೂ ಇದು ಒಂದು ವಿಶೇಷ ಹಾಗೂ ಪ್ರೇರಣಾದಾಯಕ ಕಾರ್ಯಕ್ರಮ. ಈ ಸಂಚಿಕೆಯು ಇದೇ ಮೇ 31ನೇ ತಾರೀಕಿನಂದು 7:30ರಿಂದ 8:30ರವರೆಗೆ ನಮ್ಮ ಜೆಕೆಎಸ್ ಪಾಡ್ಕಾಸ್ಟ್ ಚಾನೆಲ್ನಲ್ಲಿ ನೇರ ಪ್ರಸಾರವಾಗಲಿದೆ. ಮತ್ತಷ್ಟು ಅಪರೂಪದ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಜೆಕೆಎಸ್ ಪಾಡ್ಕಾಸ್ಟ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.